ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾವು ಇವಾಗ ಎಲ್ಲಿ ಹೊಂಟಿಲ್ಲ. ಏನು ಹಳೆ ಚಪ್ಪಲಕ್ಕೆ ಹಳೆ ಚಪ್ಪಲಕ್ಕೆ ಅಲ್ಲಿ ಹೊರಗದ ನೋಡು. ಹೇಳಿದ್ ಮತ್ತೆ ಜಲ್ದಿ ಕೇಳೋದು ಕಲಿ. ನಾವಿವತ್ತು ನಾಳೆ ನಮ್ಮೂರು ಕನಗೇರಿ ಜಾತ್ರೆ ಐತಿ. ನಮ್ಮೂರದಲ್ಲ, ನಮ್ಮ ಮನೆ ದೇವ್ರ ಜಾತ್ರೆ ಐತಿ. ಹಂಗಾಗಿ ನಾವು ಇವಾಗ ಜಾತ್ರೆಗೆ ಹೊಂಟೀವಿ. ಬೆಳಗ್ಗೆನ ನಮ್ಮ ಮನೆಯವರು ಹೋಗ್ಯಾರ. ಹಂಗಾಗಿ ನಾವಿವಾಗ ಬಸ್ಸಿಗೆ ಹೋಗೋದು. ಬಸ್ಸಿಗೆ ಇಂಡಿತನ ಬಸ್ಸಿಗೆ ಹೋಗೋದು. ಆಮೇಲೆ ಆ ಕಡೆ ಕಾರಿಗೆ ಹೋಗ್ತೀವಿ. ಬನ್ನಿ ನಮ್ಮ ಜೊತೆ, ನಿಮಗೂ ಜಾತ್ರೆನ ತೋರಿಸ್ತೀವಿ. ಚಾವಿ ಬರ್ರಿ, ನಮ್ಮ ಜರ್ನಿನ ಕಂಟಿನ್ಯೂ ಮಾಡಮ್ರಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ ಊರಾಗ. ನಾನು ಬಿಸಿಲು ಹೆಂಗೈತಿ ಇಲ್ಲೇರಮ್ರೆ. ಯಾಕಲ್ಲ ಇದು ಒಂದು ಏನೋ ಗೋಡನ್ ಏನೋ ಹಂಗೆ ತಿಜಿರಿ ಕಾಟ ಯಾವಾಗ ಕಟ್ಟಾಕತ್ತಿದ್ರಲ್ಲ, ಅಮ್ಮ ಬಂದಿದ್ಲಲ್ಲ, ಅಮ್ಮನ ಕಳ್ಸಕ್ಕೆ ಹೋದಾಗ ಕಟ್ಟಾಕತ್ತಿದ್ರು. ಅವಾಗಿನ ತಿರುಗಿ ಕಟ್ಟಿ ಮುಗಿಸಿಬಿಟ್ರು. ಅಲ್ಲಿ ಕಾಣಿಸ್ತಲ್ಲ ಇದಾಗ ನೋಡ್ರಿ, ಬಿಲ್ಡಿಂಗ್ ಕಟ್ಟಿ ಮುಗಿಸಿಬಿಡ್ತು 3 ತಿಂಗಳ. ನೋಡ್ರಿ, ಬಸ್ ಸ್ಟ್ಯಾಂಡಿಗೆ ಬಂದು ಕುಂತ್ಕೊಂಡು ಅರ್ಧ ತಾಸು ಆದ್ರೆ ಇನ್ನೂ ಬಸ್ಸೇ ಬರೋಕ್ಕಿಲ್ಲ. ಇಂಡಿ ಬಸ್ ಇಲ್ರಿ, ಬರೀ ಬಿಜಾಪುರ ಬಸ್ ಬರೀ ಬಿಜಾಪುರ ಬಸ್ ಹೊಂಟವ. ಮೊನ್ನೆಯವರು 12 ಬರ್ರಿ ಅಂದಿದ್ರು. 2 ಆದರೂ ಇಲ್ಲೇ ಇದೀವಿ ನಾವು. ಬೇಸಿಗೆನಾಗ ಒಂದು ಟೈಮ್ ಬೇಕಲ್ರಿ, ಬೇಸಿಗೆನಾಗ ಕುತ್ಕೊಂಡಿವ್ರಿ. ಜಲ್ದಿ ರೆಡಿ ಆಗಲಿಲ್ಲರಿ, ನಾವು ಲೇಟಾಗಿ ರೆಡಿ ಆದ್ವಿ. ಅಲ್ಲೊಂದು ಬಸ್ ಬರ್ತದೆ, ಬಸ್ ಹೌದಲ್ಲ, ಮತ್ತೆ ಒಂದು ಬಸ್ ಬಂತು ನೋಡಿ. ಬೇರೆ ಬಿಜಾಪುರ ಸೋಲಾಪುರ ಬಸ್ ಬೇರೆ ಇವಾಗ ಬರಾಕತ್ತವ್ರಿ. ಟೈಮ್ ಬಂದು 2:30 ಆಯ್ತು. ಈಗ ಅರ್ಧ ತಾಸು ಆಯ್ತು. ನಾವು 1:45 ಬಂದ್ವಿ, ಇನ್ನೂ ಬಸ್ಸ ಬರೋವತ್ತು. ಅಲ್ಲೊಂದು ಬಸ್ ಬಂತು ನೋಡೋಣ. ಯಾವ್ದು 2 ಗಂಟೆಗೆ ಹೋಗೋದು ಅಂದಿದ್ದು, ಇದು ಆದರೆ ಇಲ್ಲ 2 12:30 ಬಂದಿತ್ತು. ಬಸ್ ಬಂತು, ಇವಾಗ ಹೊಂಟಿವಿ ನೋಡ್ರಿ. ನಾವು ಸೀಟ್ ಹಿಂದಿಲ್ ಇಲ್ಲಿಗೆ ಬೀಳ್ತೀವಿ ಸರ್. ಈಗ ಸಾಕಂತಂದ್ರೆ ಜಂಪ್ ಅಂತಂದ್ರೆ ಮ್ಯಾಕ್ ಎಗರ್ತೀವಿ. ಬಸ್ ಗದ್ಲಿದ್ರೆ ಅಷ್ಟೊಂದು, ಬಸ್ ಗದ್ಲಿಲ್ಲ ನಾವು ಬ್ಯಾಕ್ ನಿಂತಿರ್ತಾರಲ್ಲ ಅವಾಗ ಅಷ್ಟಿದೆ ಅನ್ಸಲ್ಲ. ಬಸ್ ಗದ್ಲಿಲ್ಲ ಅಂದ್ರೆ ಇನ್ನೂ ಜಂಪ್ ಆಗುತ್ತೆ. ನೀನಂತ್ರ ಹರ್ಕೊಂಡು ಬಿಡ್ತೀನಿ. ನೀವು ಬಸ್ ಇದಾದ್ರೆ ಹರ್ಕೊಂಡು ಬಿಡ್ತಾಳ್ರಿ. ಹಿಂಗತೆ ಕಿಡಿಕೆ ಕುಂದಿರ್ಸ್ಬೇಕು ನಿನ್ನ. ಹರ್ಕೊಂಡು ಬಿಡ್ತೀನಿ ನೋಡ್ರಿ. ಚೌರಿಗಾಗ ಶ್ರೀ ರೇವಣಸಿದ್ದೇಶ್ವರ ಜಾತ್ರೆ ಐತೆ ನೋಡ್ರಿ. ಜಾತ್ರೆ ಹಣ ಹೊಲ್ತದ. ಅಂಗಡಿ ಸರಿ ಸಣ್ಣಲ್ಲ ರೇವಣಸಿದ್ದೇಶ್ವರ ಇದೆ. ಗುಡಿ ಚಂದ ಐತಿ, ಒಮ್ಮೆ ಹೋಗ್ಬೇಕಂತ ಹೋಗೋದು. ನಾವಿವಾಗ ಇಂಡಿಗೆ ಬಂದು ನಮ್ಮ ಮನೆಯವ್ರ ಜೊತೆ ಕಾರಲ್ಲಿ ಜರ್ನಿನ ಸ್ಟಾರ್ಟ್ ಮಾಡಕತ್ತೀವಿ. ಇಂಡಿ ಚಡ್ಚಣಕ್ಕೆ ಬಂದಿವ್ರಿ. ಇದಕ್ಕೆ ಚಡ್ಚಣ್ಲಿದ್ದ ಜಳ್ಕಿ ಬಂದ್ವಿ. ಜಳ್ಕಿಲಿದ್ದ ಇಂಡಿಗೆ ಬಸ್ಸೇ ಇರಲಿಲ್ಲರಿ. ಯಾವಾದರೂ ಬರೇ ಸೋಲಾಪುರ ಬಸ್ಸು, ಬಿಜಾಪುರ ಬಸ್ ಬರೇ ಇವಾಗ ಬರಾಕತ್ತಿದ್ವು. ನಾವು ಬಂದು ಬಸ್ ಸ್ಟ್ಯಾಂಡಾಗ 1:30 ಕುಂತ್ಕೊಂಡಿವಿ. ಬಸ್ಸೇ ಬರಲಿಲ್ಲ. ಒಮ್ಮೆಲೆ 4 ಗಂಟೆಗೆ ಒಂದು ಇಂಡಿ ಬಸ್ ಬಂತು. ಆಮೇಲೆ ನಾವು ಇಲ್ಲಿ ಇಂಡಿ ಬರತ್ಲೆ 5:30 ಆಯಿತು. ಬಂದು ಸ್ವಲ್ಪ
ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ, ಊಟ ಮಾಡಿಕೊಂಡು ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಾಕತ್ತೀವಿ. ಇವಾಗ ಟೈಮ್ ಒಂದು ರಾತ್ರಿ 7:30 ಆಗೈತ್ರಿ. 7:30 ಆದರೂ ನಾವಿನ್ನು ಮುದ್ದೆ ಒಳಗಾಗದ್ವಿ. ಊರಿಗೆ ಹೋಗ್ಲಿ 8 ಗಂಟೆ ಆಗುತ್ತೇನೆ. ಮತ್ತು ಆಮೇಲೆ ನಾವೀಗ ಡೈರೆಕ್ಟು ಕನ್ಗೇರಿಗೆ ಹೋಗ್ಬೇಕು. ಕನ್ಗೇರಿಗೆ ಹೋಗ್ಲೇ ಟೈಮ್ ಇನ್ನು 12 ಆಗುತ್ತೋ 12:30 ಇರುತ್ತೋ ಗೊತ್ತಿಲ್ಲ. ನೈಟ್ ಇನ್ನೂ ಇಲ್ಲೇ ಅದೀವಿ. ಊಟ ಏನು ಎಲ್ಲಿ ಮಾಡಿಲ್ಲ, ಯಾಕಂದ್ರೆ ಮಧ್ಯಾಹ್ನ ಸಾಯಂಕಾಲ ಲೇಟಾಗಿ 4:30ಗೆ ಊಟ ಮಾಡಿದ್ವಿಲ್ಲ. ಆಮೇಲೆ ಇವಾಗ ನಮ್ಮ ಅಕ್ಕರ ಊರಿಗೆ ಹೋಗ್ತೀವಿ. ಊರಿಗೆ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ಕನ್ಗೇರಿಗೆ ಹೋಗೋದು. ನಮ್ಮ ಅತ್ತೆ ಏನು ಅಲ್ಲಿಂದ ವಿಡಿಯೋ ಏನೂ ಮಾಡಲಿಲ್ಲ. ಬನ್ನಿ ಇವಾಗ ಕನ್ಗೇರಿಗೆ ಬಂದೀವಿ. ಇವು 12:30 ಆಗೈತ್ರಿ. ಇವಾಗ ಅಡುಗೆ ಮಾಡೋರು ಅಡುಗೆ ಮಾಡಾಕತ್ತಾರ. ಆಲ್ರೆಡಿ ಕತ್ತಲ್ದಾಗನೂ ಅಡುಗೆ ಮಾಡಾಕತ್ತಾರಿ ಹೋಗಲ್ಲ. ಯಾಕಂದ್ರೆ ವಸ್ತಿ ಬಂದಿರ್ತೀವಲ್ಲ, ಜಲ್ದಿ ಅಡುಗೆ ಮಾಡಿದ್ರೆ ಇಲ್ಲಿ ಪೂಜೆ ಮಾಡಿಸ್ತಾರೆ. ಹಂಗಾಗಿ ಅದಕ್ಕೆ ಅಡುಗೆ ಮಾಡಾಕತ್ತಾರ. ನಾನು ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ನಾವು ಬೆಳಗ್ಗೆ 3 ಗಂಟೆಗೆ ಎದ್ದು ಅಡುಗೆ ಮಾಡಾಕತ್ತೀವಿ. ಆಲ್ಮೋಸ್ಟ್ ಅಡುಗೆ ಮುಗ್ದೈತಿ. ಸ್ವೀಟ್ ಮಾಡಬೇಕು, ಅದಕ್ಕಂತಂದ ಬೇಳೆ ಕುದಿಸಿವಿ. ಆಮೇಲೆ ಆ ಕಡೆ ನಮ್ಮ ಆಂಟಿ ಒಬ್ಬರು ಅನ್ನಕ್ಕೆ ಇಡಾಕತ್ತಾರ, ಇಲ್ಲೊಬ್ಬರು ಕೈಪಲ್ಯ ಹೆಚ್ಚಾಕತ್ತಾರ. ನಾವು ಇಷ್ಟೊತ್ತು ಅವರೆಲ್ಲ ಜಳ್ಕೋಕ್ಕೆ ಹೋಗ್ಬೇಕಾದ್ರೆ ನಾನೇ ಒಲೆ ಹಚ್ಚಿ ಎಲ್ಲ ಬೆಳಗ್ಗೆಲ್ಲ ಹಾಕಿವಿ. ಇವಾಗ ಕುತ್ಕೊಂಡಿವಿ. ನೀರಿಗೆ ಹೋಗಿದ್ದೀವಿ ರೀ, 2 ತಾಸು ನೀರಿಗೆ ಹೋಗಿವಿ. ನೀರೇ ಸಿಕ್ಕಿಲ್ರಿ. ಆಮೇಲೆ ಅಲ್ಲಿ ಜಳ್ಕೋಕ್ಕೆ ಹೋಗಿದ್ವಲ್ಲ, ಅಲ್ಲಿ ನೀರು ಬಂದ್ ಮಾಡಿಬಿಟ್ರು. ಅಲ್ಲಿ ನೀರು ಬಂದ್ ಮಾಡಿಂದ ಮತ್ತೊಂದು ಕಡೆ ಹೋಗಿದ್ವಿ. ಮತ್ತೊಂದು ಕಡೆ ಹೋಗ್ದಾನ ಅಲ್ಲಿ ಒಂದು ಸ್ವಲ್ಪ ನಳ್ದ ಬರಾಕತ್ತಿದ್ವು. ಅಲ್ಲಿ ಸಿಕ್ಕಾಪಟ್ಟೆ ಒಬ್ಬೊಬ್ಬರು 4 ಕೊಡ 2 ಕೊಡ ಹಿಡ್ಕೊಂಬಂದಿದ್ರು. ಅಲ್ಲಿ ಹೋಗಿ ಅಲ್ಲೊಂದು ಅರ್ಧ ತಾಸು ನಿಂತ್ವಿ. ಅಲ್ಲಿ ನೀರು ಸಿಗಲಿಲ್ಲ ರೀ, ಯಾಕಂದ್ರೆ ಅಲ್ಲಿ ನೀರು ಹೋಗ್ಬಿಟ್ಟು ಅದಾಗ ನಾ ಮತ್ತೆ ತಿರ್ಗಾ ಮತ್ತೊಂದು ಅಲ್ಲಿ ಟ್ಯಾಂಕರ್ ಇತ್ತು. ಆ ಟ್ಯಾಂಕರ್ಗೆ ಹೋಗಿ ಒಂದು ಕೊಡಕ್ಕೆ ನೀರಿಗೆ 2 ತಾಸು ಹೋಗಿವ್ರಿ. ಬನ್ನಿ ಇವಾಗ ಅಡುಗೆ ರೆಡಿ ಮಾಡೋಣ. ರೆಡಿ ಮಾಡಿ ಮುಂದಿನ ಕೆಲಸ ನೋಡೋಣ. ನೋಡಿ ಇವಾಗ ಅಡುಗೆ ಎಲ್ಲ ಆಯಿತು. ಸ್ವೀಟ್ ಆಯಿತು. ಸ್ವೀಟ್ ಅಂದ್ರೆ ಕನಕರಾಯಿಗೆ ಇಷ್ಟವಾದಂಥ ಕಡುಬು ಬೆಲ್ಲದ ಬಾಳೆ. ಅವನಿಗೆ ಫೇವ್ರೇಟ್ ಅಂತಿದ್ದು ಕಡುಬು ಬೆಲ್ಲದ ಬಾಳೆ. ಅವನಿಗೆ ಅದಕ್ಕೆ ದೇವರಿಗೆ ನೈವೇದ್ಯಕ್ಕೆ ಅದನ್ನು ಮಾಡಿದ್ದು. ಆಮೇಲೆ ಇದನ್ನು ಸ್ವೀಟ್ನ ಏನಂತ ಕರೀತಾರಂದ್ರೆ ಬಡವರ ಸ್ವೀಟ್ ಅಂತಂದೇ ಕರೀತಾರೆ. ನಾನು ಇದನ್ನೊಂದು ಸರಿ ವಿಡಿಯೋದಾಗ ಹಾಕಿದ್ದೆ ನೋಡಿ. ಇಲ್ಲಿ ಕಡುಬು ರೆಡಿ ಆಗೈತಿ, ಆಮೇಲೆ ಸ್ವೀಟ್ ರೆಡಿ ಆಗೈತಿ, ಅನ್ನ ಕೂಡ ರೆಡಿ ಆಗೈತಿ. ಈಗ ಏನಿಲ್ಲ, ಸಾಂಬಾರು ಒಂದು ಮಾಡಿಬಿಟ್ರೆ ಅಡುಗೆ ರೆಡಿಯಾಗಿ ನೆಕ್ಸ್ಟು ಪೂಜೆ ಮಾಡಿಸ್ತಾರೆ. ಅದು ಪೂಜೆ ಮಾಡಿಸೋದು ಇದು ಮಾಡೋಣ. ಅಡುಗೆ ಮಾಡಿಂದ ಇದು ಮಾಡೋದು. ಹುಡುಗರು ಇನ್ನೂ ಮಲ್ಕೊಂಡಾರ ನೋಡ್ರಿ. ಎಷ್ಟೊಂದು ಜನ ಆಲ್ರೆಡಿ ಕೆಲವು ಜನ ಅಡುಗೆ ಎಲ್ಲ ಮಾಡ್ಯಾರಿ. ಯಾಕಂದ್ರೆ ನೈಟ್ಲಿದ್ದಾನೆ ಅಡುಗೆ ಮಾಡಾಕತ್ತಾರ. ಇಲ್ಲಿ ಈ ಕಡೆ ನಮ್ಮ ಬಾಜು ಅವರು ಇವಾಗ ಅಡುಗೆ ಮಾಡಾಕತ್ತಾರ. ಅವ್ರು ಸಿಕ್ಕಾಪಟ್ಟೆ ಬಿಸಿಲ್ರಿ. ಅವರೆಲ್ಲ ತಾಡ್ಪಲ್ ಹಾಕ್ಯಾರ. ನಾವು ಇನ್ನೂ ತಾಡ್ಪಲ್ ಹಾಕಿಲ್ಲ. ಆಲ್ಮೋಸ್ಟು ನಾವು ಬಿಸಿಲು ಬರತ್ಲೇ ಅಡುಗೆ ಮಾಡ್ಬೇಕಂದ್ವಿ. ಬಟ್ಟು ಬಿಸಿಲ್ಕಿನ್ನ ಇದನ್ನು ಆಗ್ಬಿಡ್ತು. 9 ಗಂಟೆ ಆಗಿತ್ತು. ಇನ್ನು ಬಿಸಿಲು ನಾವು ಅಡುಗೆ ಮಾಡತ್ತೆ ಅಲ್ಲಿಗೆ ಬಿಸಿಲು ಬಂತು. ಬನ್ನಿ ಇವಾಗ ಅಡುಗೆ ಎಲ್ಲ ಮುಗೀತಿ. ತಲೆ ಬಚ್ಕೊಂಡು ರೆಡಿ ಆಗಬೇಕಲ್ರಿ. ರೆಡಿ ಆದರೆ ಮುಂದಿನ ಕೆಲಸ ಆಗುತ್ತಾ. ಬೆಳಗ್ಗೆ ಎಲ್ಲಿದ್ದಾನು ಹಂಗೆ ಅದೀವಿ. ಇದೇ ನೋಡ್ರಿ ನಾವು ಪೂಜೆ ಮಾಡಿಸೋದು ಕನಕರಾಯಿಗೆ. ಇದೇ ಈ ಥರ ಇಲ್ಲಿ ಕೆಳಗೊಂದು ಸಣ್ಣ ಬುಟ್ಟಿ ಇಟ್ಟಾರಲ್ಲ, ಅದನ್ನು ಗೋಪಾಳ ಅಂತ ಹೇಳ್ತಾರೆ. ಅದನ್ನು ಗೋಪಾಳ ತುಂಬಿಸೋದು. ಅದನ್ನು ಯಾವ ಥರ ಗೋಪಾಳ ತುಂಬಿಸೋದು ಅಂದ್ರೆ ಅದ್ರಾಗೆಲ್ಲ ಅಕ್ಕಿ ಹಾಕಿ ಅದನ್ನು ಗೋಪಾಳ ತುಂಬಿಸ್ತಾರೆ. ಅದೇ ಗೋಪಾಳ ತುಂಬಿಸೋದು. ಆಮೇಲೆ ನಾವು ಮಾಡಿದಂಥ ಎಲ್ಲ ಸ್ವೀಟು ಏನೆಲ್ಲ ಅಡುಗೆ ಮಾಡಿರ್ತೀವಲ್ಲ ಅದೆಲ್ಲ ಅಡುಗೆ ಮಾಡಿ ಅದಕ್ಕೆ ನೈವೇದ್ಯ ಹಿಡಿಯೋದು ಅಷ್ಟೇ. ನೈವೇದ್ಯ ಇಟ್ಟು ದೀಪ ಹಚ್ಚಿ ಕಾಯಿ ಹೊಡೋದು. ಇದೇ ಥರನ ಮನ್ಯಾಗ ಸಹ ಮಾಡ್ತೀವಿ. ಮನ್ಯಾಗ ಇಲ್ಲಿ ನಮ್ಮ ಗಂಡು ಮನ್ಯಾಗ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ. ನಮ್ಮ ಮನ್ಯಾಗ ನಾವು ಒಂದು ಸರಿನೂ ಕೇಳಿಲ್ಲ. ನಾವು ಒಂದು ಸರಿನೂ ಕನ್ಗೇರಿ ಜಾತ್ರೆಗೆ ಊರಿಗೆ ಹೋಗಿಲ್ಲ. ಒಟ್ಟು ಇಲ್ಲೆಲ್ಲ ನಮ್ಮ ಅತ್ತೆರು ಹೇಳ್ತಾರೆ. ನಮ್ಮ ಅತ್ತೆರು ಅಂದ್ರೆ ನಮ್ಮ ಅತ್ತೆರೆಲ್ಲ ನಮ್ಮ ದೊಡ್ಡತ್ತಿಗೆ ಒಬ್ಬಾಕಿಗೆ ಗೊತ್ತು ಅನ್ಸುತ್ತಾ. ನಮ್ಮ ಬಲ ಮತ್ತೆ ಅಂತಂದ ಆಕಿಗೆ ಒಬ್ಬಾಕಿಗೆ ಗೊತ್ತು ಎಲ್ಲ ಮಾಡ್ತಾರಂತಂದು. ಅದು ಬಿಟ್ಟಿಂದ ಮತ್ತೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಇಲ್ಲಿ ನಾವು ಒಣ ಭತ್ತ ಕೊಡ್ಬೇಕಂದ್ವಿ. ಇಲ್ಲಿ ನಮ್ಮ ಅಂಟಿಯರದೆಲ್ಲ ಒಣ ಭತ್ತ ಕೊಡಬೇಡ್ರಿ, ಎಲ್ಲನೂ ಕೂಡಿಸಿ ಬಂದಿರ್ತೀವಲ್ಲ ಎಲ್ಲರೂ ನಾವು ಏನೇನೆಲ್ಲ ತಂದಿರ್ತೀವಲ್ಲ ನಾವು ದೇವ್ರಿಗೆ ಕೊಡೋಕೆ ಕಾಳು ತೊಗೊಂಬಂದು 5 ದಿನಸು ಕಾಳು ತೊಗೊಂಬಂದಿರ್ತೀವಿ. ಆ 5 ದಿನಸ ಕಾಳನ್ನ
5 ದಿನದ ಕಾಳು ಅಂದ್ರೆ ಕಾಳು 5 ದಿನದ ಕಾಳಲ್ಲ, ಒಂದು ಹಿಟ್ಟು ಬೆಲ್ಲ ಬ್ಯಾಳಿ ಅಕ್ಕಿ ಎಣ್ಣೆ ಎಲ್ಲ ತಗೊಂಬಂದಿರ್ತೀವಲ್ಲ ಅದನ್ನೆಲ್ಲರೂ ಯಾರ್ಯಾರೆಲ್ಲ ಬಂದಿರ್ತೀವಲ್ಲ ಎಲ್ಲರೂ ಸೇರಿಸಿ ಅಡುಗೆ ಮಾಡ್ತೀವಿ. ಆ ಅಡುಗೆ ಮಾಡಿ ಈ ಥರ ಗೋಪಾಳಕ ತುಂಬಿಸ್ತೀವಿ. ಕೈ ಕೊಡ್ಬೇಡ ಬೇಕು ಹಿಡ್ಕಂದ್ರ ಹಿಡ್ಕ ಆಕಿ ಬೇಸರ ಆತಿ ಹಿಡ್ಕದಕ್ಕ. ಇಬ್ಬರಿಗೆ ಆಡಾಡಕ್ತಿತ್ತು. ಅದು ನಮ್ಮಿಬ್ಬರಿಗೆ ಆಡಾಡ ಸಾಕು. ನೀ ಸಣ್ಣಕ್ಕಿದೆಯಲ್ಲ ಒಂದೊಂದು ಸಾಕು. ಹೂವ ಹೂವ ಸಸ್ತಾಕ ಇನ್ನೊಂದು ಸ್ವಲ್ಪ ಐತಿ ದೇವ್ರಿಗೆ ಹೋದ. ಚಿಡ್ರ ಇಲ್ಲ ಕೊಡೋಲ್ಲ ಅವರ ನಿಂಬೆಹಣ್ಣು ಇಲ್ಲ ಅದ್ರಾಗ. ನಿಂಬೆಹಣ್ಣು ಈಗ ಹೋಗೋಗಿದ್ದು ಮಾಡೈತ್ರಿ ಬಿಡು. ಸಣ್ಣ ಕೆಳಗಿಳಿಸು ಹೊತ್ಕೊಳೋದಾಗಲ್ಲ, ಕೆಳಗಿಳಿಸು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕಂತ ಬಂದ್ವಿ. ದರ್ಶನಕ್ಕೆ ಹೋಗ್ಬೇಕಂದ್ವಿ ರೀ. ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ಗದ್ದಲ, ಹೊರಗಡೆನೇ ಎಷ್ಟು ಗದ್ದಲ ಐತಿ, ಇನ್ನು ಒಳಗೆ ಎಷ್ಟು ಗದ್ದಲ ಇರ್ಬೋದು. ಹಾಗಾಗಿ ನಾವು ಒಳಗಡೆ ಹೋಗಲಿಲ್ಲ. ಯಾಕಂದ್ರೆ ಇಷ್ಟೊಂದು ಗದ್ದಲದಾಗ ಒಳಗಡೆ ಹೋದ್ವಿ ಅಂದ್ರೆ ಟೈಮ್ ಆಗಿಬಿಡುತ್ತೆ. ಹಂಗಾಗಿ ನಾವು ಒಳಗಡೆ ಹೋಗಲಿಲ್ಲ. ಎಲ್ಲ ಹೊರಗಡೆನ ನಿಂತ್ಕೊಂಡು ನಮಸ್ಕಾರ ಮಾಡಿ ಎಲ್ಲಿದ್ರು ದೇವ್ರು ಅಂತಂದು ನಮಸ್ಕಾರ ಮಾಡಿಕೊಂಡು ಬಂದ್ರಾಯ್ತು ಅಂತಂದು ಇಲ್ಲೇ ಹೊರಗಡೆ ನಿಂತೀವಿ. ಹೊರಗಡೆನೇ ಕಾಯಿ ಹೊಡೆದು ನಮ್ಮ ಮನೆಯವರು ಇಲ್ಲಿ ನಮ್ಮನೆಯವರು ತಲೆ ಮಂಡಿ ಕೊಟ್ಟಾರಿ. ನಮ್ಮ ಮನೆಯವರು ಆಮೇಲೆ ನಮ್ಮ ತಮ್ಮ ನಮ್ಮ ಕಾಕ ಎಲ್ಲರೂ ತಲೆ ಮಂಡಿ ಕೊಟ್ಟಾರ. ಏನೋ ಗೊತ್ತಿಲ್ಲ, ನಮ್ಮ ಮನೆಯವ್ರದ್ದು ಏನು ಅರಿಕೆ ಗೊತ್ತಿಲ್ಲ. ಹಂಗಾಗಿ ತಲೆ ಮಂಡಿ ಕೊಟ್ಟಾರ. ಇಲ್ಲಿ ಕನಕರಾಯಿಂದ ಇದು ಈ ಕಡೆ ಬ್ಲೂ ಕಲರ್ ಐತಲ್ರಿ, ಅದು ಕನಕರಾಯಿಂದ ಮುಖ. ಅದನ್ನು ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಸಾಯಂಕಾಲ ತೇರು ಎಳಿತೈತಿ. ತೇರು ಎಳೆಯೋತ್ನಾಗಂತೂ ಇನ್ನೂ ಗದ್ದಲಾಗುತ್ತೆ ರೀ. ಇನ್ನು ಈಗ 1 ಗಂಟೆ ಆಗೈತೆ ಅಂದರೂ ಇಷ್ಟು ಗದ್ದಲೈತಿ. ಇನ್ನೂ ಬರ್ಬರ್ತಾ ಟೈಮ್ ಹೆಂಗಾಗತ್ತೆ ಹಂಗಂಗೆ ತೇರು ನೋಡೋಕೆ ಬರೋರು ಜಾಸ್ತಿ ಜನ ಅಲ್ಲ, ಹಾಗಾಗಿ ಟೈಮ್ ಆಗುತ್ತಾ. ಆಮೇಲೆ ಇಲ್ಲಿ ಕನಕರಾಯಿಂದ ಇದು ನಾಮ ಅಂತಾರಲ್ರಿ, ಆ ನಾಮ ಶಂಕು. ಆಮೇಲೆ ಈ ಕಡೆ ಆಂಜನೇಯಂದು ಇದು ಮಾಡ್ಯಾರ, ಚೆನ್ನಾಗೈತಿ. ಅದಕ್ಕೆ ನೈಟು ಲೈಟ್ ಹಾಕಿರ್ತಾರಲ್ಲ, ಲೈಟು ತುಂಬಾ ಚೆನ್ನಾಗಿ ಅನಿಸ್ತೈತಿ. ಬನ್ನಿ ಇವಾಗ ನಾವು ತೇರೆಲ್ಲ ಮುಗಿಸ್ಕೊಂಡು ನಾವು ತೇರು ನೋಡೋಕೆ ಹೋಗ್ಲಿಲ್ರಿ. ಯಾಕಂದ್ರೆ ತೇರು ನೋಡೋಕೆ ಅಲ್ಲೇ ಇದ್ದೀವಿ, ತೇರು ಜಲ್ದಿನೇ ಸಾಕ್ತಿ ಅಂತ, ಹಂಗಾಗಿ ತೇರು ನೋಡೋಕೆ ಹೋಗಲಿಲ್ಲ. ಬನ್ನಿ ಇವಾಗ ನಮ್ಮದು ಊರ ಕಡೆ ಪಯಣ. ಇನ್ನೂ ಊರ ಕಡೆ ಇಲ್ಲ, ಇವಾಗ ಇನ್ನೊಂದು ಅಲ್ಲಿ ತೊಂಡಿ ತೇರಪ್ಪ ಅಂತಂದು ದೇವ್ರೈತಿ, ಆ ದೇವ್ರಿಗೆ ಹೋಗಿ ಊರಿಗೆ ಹೋಗೋದು. ಇಲ್ಲಿ ನಮ್ಮ ಕಾಕ ಆವಾಗಲೇನ ನಮ್ಮ ಸಂಗೀತ ರೊಕ್ಕ ಕೊಡು ಪಳಾರ ಹಾಕ್ಸಂಬರ್ತೀನಿ ಅಂದರು. ಅವರು ಪಳಾರ ಹಾಕ್ಸಂಬರಕ್ಕೆ ರೊಕ್ಕ ಕೊಟ್ಟಿಲ್ಲ, ನಿಮ್ಮ ಅಣ್ಣನ ತಲೆ ಇಸ್ಕೊಂಡಿದ್ರು. ಅದನ್ನು ಇವಾಗ ನಾವು ಊರಿಗೆ ಹೋಗಾಗ ಕೇಳಾಕತ್ತಿದ್ರು, ಇವತ್ತಿ ಕುಂಕುಮ ತಗೊಂಡಿಲ್ಲ ಅಂತಂದು. ನಾನು ಅದೇ ಕೇಳಾಕತ್ತಿದ್ನೆ, ಇವಾಗ ದ್ಯಾಸ ಆತನಪ್ಪ ನಿನಗಂತಂದು. ಮನೆ ಉಂಡು ಎಲ್ಲ ಕಡೆನೂ ಈ ಥರ ಜೋಪಡಿ ಹಾಕ್ಯಂದು ಇರ್ತಾರಲ್ಲ, ಅದೊಂಥರ ಚಂದ ರೀ. ಈ ಥರ ಜಾತ್ರೆಯಾಗೆಲ್ಲ
ಇರ್ತೀವಿಲ್ಲ ಅದೊಂಥರ ಏನೋ ನೋಡೋಕೆ ಒಂಥರ ಖುಷಿ ಅನ್ನಿಸ್ತೈತಿ. ಆಮೇಲೆ ನಾವು ಒಂದಿನ ಇರ್ತೀವಲ್ಲ ಇದು ಅನ್ನಿಸ್ತೈತಿ. ಬಟ್ಟು ಈ ಬ್ಯಾಸ್ಗ್ಯಾಗ ಇರೋದಾಗಲ್ಲ ರೀ, ಥಂಡಿ ದಿನದಾಗಾದ್ರೆ ಇರ್ಬೋದು, ಯಾಕಂದರೆ ಬಿಸಿಲು ಬಂದುಬಿಡುತ್ತಾ. ಬಿಸಿಲು ಬಂದರೆ ಇರೋಕ್ಕಾಗಲ್ಲ, ಯಾಕಂದರೆ ಶೆಕೆ ಪ್ರತಿ ಸರಿ ನೀರು ಅನ್ನಿಸ್ತೈತಿ, ಹಂಗಾಗಿ ಇರೋಕ್ಕಾಗಲ್ಲ. ಮನೆ ಇದು ತೊಂಡಿತೆರಪ್ಪಂದು ಗುಡಿ. ಇದು ತೊಂಡಿತೆರಪ್ಪನ ಗುಡಿ ಅಂದ್ರೆ ಈಗ ಕನಕರಾಯ ಅದನಲ್ರಿ, ಕನಕರಾಯಂದು ತಂದಿ ಅಂತ ಹೇಳ್ತಾರೆ ಈ ಗುಡಿಗೆ. ಅದು ಗುಡಿ ಅಂದರೆ ಏನಿಲ್ಲ, ಆಂಜನೇಯ. ಈ ಗುಡಿಯಾಗಿರೋದು ಆಂಜನೇಯ, ಬಟ್ ಇದಕ್ಕೆ ಹೆಸರು ತೊಂಡಿತೆರಪ್ಪ ಅಂತಾರೆ. ತೊಂಡಿತೆರಪ್ಪ ಅಂದ್ರೆ ಕನಕರಾಯನ ತಂದೆ ಅಂತಂದು ಹೇಳ್ತಾರೆ. ಅದು ನಮಗೆ ಅಷ್ಟೊಂದು ಗೊತ್ತಿಲ್ಲ, ಹೇಳೋದು ಕೇಳಿವಿ ತೊಂಡಿತೆರಪ್ಪನ ತಂದೆ ಅಂತಂದು. ಮನೆ ಇವಾಗ ಒಳಗಡೆ ದರ್ಶನಕ್ಕೆ ಹೋಗೋಣ. ಇಲ್ಲೇನು ಅಷ್ಟೊಂದು ಗದ್ದಲ ಇಲ್ಲ, ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಇಲ್ಲಿ ಮುಂದ್ಗಡೆ ಸ್ವಲ್ಪ ಗದ್ದಲ ಐತಿ, ಆಮೇಲೆ ಒಳಗಡೆ ಹೋಗೇನೋ ಅಷ್ಟೊಂದು ಗದ್ದಲ ಇಲ್ಲ, ಯಾಕಂದ್ರೆ ಎಲ್ಲ ಅಲ್ಲಿ ಕನಕರಾಯನ ಗುಡಿ ತಲೆನೇ ಜಾಸ್ತಿ ಗದ್ದಲ ಇರೋದಲ್ಲ, ಹಂಗಾಗಿ ಇಲ್ಲಿ ಅಷ್ಟೊಂದು ಗದ್ದಲ ಇಲ್ಲ. ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಮನೆ ಇವಾಗ ನಮ್ಮ ಪಯಣ ಊರ ಕಡೆ ಹೋಗೋಣ. ಸೂರ್ಯದೇವ ಸಾಯಂಕಾಲ ಎಷ್ಟು ಚೆನ್ನಾಗಿ ಕಾಣಿಸಕತ್ತಾನಲ್ರಿ. ಟೈಮ್ ಬಂದು 6:30 ಆಗೈತಿ. ಇವಾಗ ನಾವು ಊರ ಕಡೆ ಹೊಂಟಿವಿ. ಆಮೇಲೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗತ್ತೈತ್ರಿ, ಯಾಕಂದರೆ ಇದು ಒನ್ ವೇ ರೋಡ್ ಐತಲ್ಲ, ಹಂಗಾಗಿ ಒನ್ ವೇ ರೋಡಿಗೆ ಸಿಕ್ಕಾಪಟ್ಟೆ ಗದ್ದಲ. ಯಾಕಂದರೆ ಈಗ ಎಲ್ಲರೂ ಜಾತ್ರೆ ಮುಗಿಸ್ಕೊಂಡು ಊರಿಗೆ ಹೋಗೋರಲ್ರಿ, ಹಂಗಾಗಿ ಗದ್ದಲ, ಗಾಡಿಗಳು ಮತ್ತು ಜನರು ಎಲ್ಲನೂ ಹೋಗ್ಬೇಕಲ್ಲ, ಹಂಗಾಗಿ ಜಾಸ್ತಿನ ಗದ್ದಲ ಆಗಕತ್ತೈತಿ. ಮುಂದಿಟ್ಟು ಗದ್ದೆ ಐತಡ